ಇನ್ನು ಇದರ ಜೊತೆಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದು, ನನಗೆ ಹಾಕಿದ್ದ ಮಾಸ್ಕ್ ನ ಹಿಂದಗಡೆ ಹೆಡ್ಫೋನ್ ಇತ್ತು ಅಂತ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ಏನ್ ಹೇಳಬೇಕು ಅಂತ ಕ್ಷಣಕ್ಕೂ ಸೂಚನೆಗಳು ಬರ್ತಾ ಇದ್ವು. ಹೈಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಚಿನ್ನಯ್ಯನ ಸ್ಫೋಟಕ ಆರೋಪ. ಮಾಸ್ಕ್ ಮ್ಯಾನ್ ಅಂತಲೇ ಆ ಸಂದರ್ಭದಲ್ಲಿ ಎಲ್ಲರೂ ಕರೀತಾ ಇದ್ರು ಚಿನ್ನಯ್ಯನನ್ನ. ಚಿನ್ನಯ್ಯನ ಹೆಸರು ಗೊತ್ತಿರಲಿಲ್ಲ. ಯೂಟ್ಯೂಬರ್ಗಳು ಹೇಳಿದ ಸ್ಥಳಗಳನ್ನೇ ನಾನು SITಗೆ ತೋರಿಸಿದೆ. ನಮಗೆ ಬೇಕಾದಂತೆ ಯೂಟ್ಯೂಬರ್ಗಳು 30-35 ವಿಡಿಯೋ ಮಾಡಿಕೊಂಡಿದ್ರು. ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಗಳು ಭಾಗಿಯಾಗಿದ್ರು ಅಂತ ಚಿನ್ನಯ್ಯ ಸ್ಫೋಟಕ ಮಾಹಿತಿಯನ್ನ ಹೊರಗೆ ಹಾಕಿದ್ದಾನೆ. ಹೇಗೆ ನಡೀತಾ ಇತ್ತು, ಏನೇನು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಮಾಸ್ಕ್ ಮ್ಯಾನ್ ಆಗಿದ್ದ ಚಿನ್ನಯ್ಯ ವಿವರಿಸ್ತಾ ಇದ್ದಾನೆ. ಮಾಸ್ಕ್ ಹಾಕೊಂಡಿದ್ದೆ, ಅದರ ಒಳಗಡೆ ಹೆಡ್ಫೋನ್ ಇರ್ತಾ ಇತ್ತು. ಅದರಲ್ಲಿ ನಿರಂತರ ಡೈರೆಕ್ಷನ್ಗಳು, ಸೂಚನೆಗಳು ಬರ್ತಾ ಇದ್ವು. ಹೀಗೆ ಹೇಳು, ಹೀಗೆ ತೋರಿಸು, ಈ ಜಾಗ ತೋರಿಸು ಅಂತ. ಯೂಟ್ಯೂಬರ್ಗಳು ಹೇಳಿದ ಸ್ಥಳಗಳನ್ನೇ ನಾನು SITಗೆ ತೋರಿಸಿದ್ದು. ತಮಗ ಬೇಕಾದ ಹಾಗೆ ಯೂಟ್ಯೂಬರ್ಗಳು 30-35 ವಿಡಿಯೋ ಮಾಡ್ಕೊಂಡಿದ್ರು ಅಂತ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಜೆಟ್ 200 ಕೋಟಿ ರೂಪಾಯಿಯ. ಚಿನ್ನಯ್ಯನಿಗೆ 50 ಲಕ್ಷ ಕೊಡುವ ಆಮಿಷ ನೀಡಿದ್ದನಂತೆ ತಿಮರೋಡಿ. ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ಚಿನ್ನಯ್ಯನ ಸ್ಫೋಟಕ ಹೇಳಿಕೆ ಇದು. ಷಡ್ಯಂತ್ರಕ್ಕೆ ಕೇರಳದಿಂದ ಹಣ ಸಂದಾಯ ಅಂತ ಕೋರ್ಟ್ಗೆ ಚಿನ್ನಯ್ಯ ಮಾಹಿತಿ ನೀಡಿದ್ದಾನೆ. ಚಿತ್ರದುರ್ಗದ ರಮಾ ನಾಗರಾಜ ಅನ್ನೋರು ದುಡ್ಡು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪಾವಿತ್ರ್ಯತೆಗೆ ಕುಂದು ತರೋದಕ್ಕೆ ಹಣ ಸಂದಾಯ ಮಾಡಿದ್ದಾರೆ ಅಂತ ಚಿನ್ನಯ್ಯ ಸ್ಫೋಟಕ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಒಂದೊಂದೇ ವಿಷಯನ ವಿವರಿಸಿದ್ದಾನೆ ಚಿನ್ನಯ್ಯ. ಷಡ್ಯಂತ್ರಕ್ಕೆ ಕೇರಳದಿಂದ ಹಣ ಬರ್ತಾ ಇತ್ತು. ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಸುಳ್ಳು ಹೇಳೋದಕ್ಕೆ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಚಾಕುವಿನಿಂದ ನನ್ನನ್ನ ಕೊಲ್ಲಲು ಬಂದಿದ್ದ ತಿಮರೋಡಿ. ನಾನು ಬೇಸೆತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತ ಚಿನ್ನಯ್ಯ ಉಲ್ಲೇಖಿಸಿದ್ದಾನೆ. ತಿಮರೋಡಿ, ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ ಷಡ್ಯಂತ್ರ ಮಾಡಿದ್ರು. ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಸುಳ್ಳು ಹೇಳೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಚಾಕುವಿನಿಂದ ನನ್ನನ್ನ ಕೊಲ್ಲೋದಕ್ಕೆ ಬಂದಿದ್ದ. ನಾನು ಬೇಸೆತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತ ಅರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ರು. ತಿಮರೋಡಿ, ಮಟ್ಟಣ್ಣವರ್, ವಿಠ್ಠಲಗೌಡ, ಜಯಂತ್ ಷಡ್ಯಂತ್ರ ಮಾಡಿದ್ರು. ಸಮೀರ್ MD, ಅಜಯ್ ಅಂಚನ್ ಮತ್ತು ಇತರರು ಷಡ್ಯಂತ್ರ ಮಾಡಿದ್ರು. SIT ಅಧಿಕಾರಿಗಳ ಮುಂದೆ ಎಲ್ಲ ಷಡ್ಯಂತ್ರ ಹೇಳಿದ್ದೆ ನಾನು ಅಂತ ಚಿನ್ನಯ್ಯ ಹೇಳಿದಾನೆ. ಷಡ್ಯಂತ್ರ ರೂಪಿಸಿದವರ ವಿರುದ್ಧ ದೂರು ಕೊಟ್ಟರು, ಯಾವ ಕ್ರಮನೂ ಆಗಿಲ್ಲ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಚಿನ್ನಯ್ಯ ಇನ್ನೊಂದಿಷ್ಟು ವಿಷಯಗಳನ್ನ ಈಗ ನ್ಯಾಯಾಲಯದ ಮುಂದೆಯೇ ನೇರವಾಗಿ ತಂದಿದ್ದಾನೆ. ಆದ್ರೆ ಒಂದೊಂದೇ ಎಳೆಯನ್ನ ನ್ಯಾಯಾಲಯದ ಮುಂದೆ ಹೇಳ್ತಾ ಇದ್ದು ಆತನ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಯಾರು ಪ್ಲಾನ್ ಮಾಡಿದ್ರು, ಯಾರು ಷಡ್ಯಂತ್ರ ಮಾಡಿದ್ರು, ಅವ್ರು ಯಾರು ಬಂಧನಕ್ಕೊಳಗಾಗಿಲ್ಲ, ನಾನೊಬ್ಬನೇ ಯಾಕೆ ಜೈಲಿಗೆ ಹೋಗಿದ್ದೀನಿ ಅಂತ ಪ್ರಶ್ನೆ ಮಾಡ್ತಾ ನ್ಯಾಯಾಲಯದ ಮುಂದೆ ಹೋಗಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ಹೊರಗೆ ತಂದಿದ್ದಾರೆ. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಖಂಡಿತ ಭಾವನಾ, ಅಂದರೆ ಧರ್ಮಸ್ಥಳದ ವಿರುದ್ಧ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವಗಳನ್ನು, ಮಹಿಳೆಯರದು, ಯುವತಿಯರದ ಶವವನ್ನು ಊರಲಾಗಿದೆ. ಅದರ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ ಅನ್ನುವಂಥ ಒಂದಿಷ್ಟು ವಿಚಾರಗಳೇನು ಬಂದಿತ್ತು. ಆ ವಿಚಾರದ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಚಿನ್ನಯ್ಯ ಯಾವಾಗ ಸತ್ಯವನ್ನು ಕಾಗ್ತಾ ಹೋಗ್ತಾನೆ, ಅದಾದ ನಂತರ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಒಂದು ರೀತಿ ಬಟಾಬಯಲಾಗಿತ್ತು. ಆ ಬಗ್ಗೆ ಸಾಕಷ್ಟು ಅಂದರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಒತ್ತಡಗಳು ಕೇಳಿ ಬಂದಿತ್ತು. ಆದರೆ ಇದೀಗ ವಿಶೇಷತೆ ಏನಂದರೆ ಈ
ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಚಿನ್ನಯ್ಯ ಮತ್ತು ಈ ಷಡ್ಯಂತ್ರದ ಪ್ರಮುಖ ಭಾಗ ಆಗಿರುವಂತಹ ಚಿನ್ನಯ್ಯನೇ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಇದರ ಷಡ್ಯಂತ್ರವನ್ನು ಮಾಡಿದಂಥ ಪ್ರಮುಖ ಷಡ್ಯಂತ್ರಗಾರಿದ್ದಾರೆ ಅವರ ವಿರುದ್ಧ ಕ್ರಮ ಯಾಕಿಲ್ಲ, ನನ್ನೊಬ್ಬನನ್ನು ಮಾತ್ರ ಅರೆಸ್ಟ್ ಮಾಡಿ ಉಳಿದವ್ರನ್ನ ಯಾಕೆ ಕೈ ಬಿಡಲಾಗಿದೆ ಅನ್ನುವಂಥ ಪ್ರಮುಖ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದರ ಜೊತೆಗೆ SIT ಇಷ್ಟು ದಿನ ಅಂದ್ರೆ ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಿ 9 ತಿಂಗಳಾದರೂ ಕೂಡ ಈವರೆಗೂ ಕೂಡ ಫರ್ದರ್ ರಿಪೋರ್ಟ್ ಅಥವಾ ಫೈನಲ್ ರಿಪೋರ್ಟ್ ಅನ್ನ ಹಾಕಿಲ್ಲ. ಇವರಿಗೆ ರಕ್ಷಣೆಯನ್ನ ಮಾಡ್ತಾ ಇದೆ, ಅವರ ವಿರುದ್ಧವೂ ಕ್ರಮ ಆಗಬೇಕು. ಮತ್ತೆ SIT ತನಿಖೆ ಏನ್ ನಡೀತಾ ಇದೆ ಮತ್ತೆ ಅಂತಿಮ ವರದಿಯನ್ನ ಸಲ್ಲಿಸಲಿಕ್ಕೆ SITಗೆ ಒಂದು ಸೂಚನೆಯನ್ನು ಕೊಡಬೇಕು ಅನ್ನುವಂಥ ಪ್ರಮುಖವಾದಂತಹ ಅಂಶವನ್ನು ಇಟ್ಟುಕೊಂಡು ಚಿನ್ನಯ್ಯ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಅವನ ಅರ್ಜಿಯನ್ನು ಓದ್ತಾ ಹೋದಂತೆ ಭವನ ಸಾಕಷ್ಟು ಇನ್ನೊಂದಷ್ಟು ಹೊಸ ಹೊಸ ವಿಚಾರಗಳು ಇಲ್ಲಿ ಬಯಲಿಗೆ ಬರ್ತಾ ಹೋಗುತ್ತೆ. ಅದರಲ್ಲಿ ಹೇಳ್ತಾನೆ 2025ರ ಡಿಸೆಂಬರ್ನಲ್ಲಿ ನಾನೊಂದು SIT ಅಧಿಕಾರಿಗಳಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೆ. ಅದರಲ್ಲಿ ನನಗೆ ಯಾವ ರೀತಿ ದೌರ್ಜನ್ಯ ಆಯಿತು, ನನ್ನನ್ನು ಎಲ್ಲಿಂದ ಕರ್ಕೊಂಡು ಬಂದರು, ಯಾವ ರೀತಿ ನನ್ನ ಮೇಲೆ ಒತ್ತಡವನ್ನು ಏರಲಾಯಿತು, ಯಾರು ಬೆದರಿಕೆಯನ್ನು ಹಾಕಲಾಯಿತು, ನನ್ನಿಂದ ಸುಳ್ಳನ್ನು ಹೇಗೆ ಹೇಳಿಸಲಾಯಿತು, ನನಗೆ ಹಣದ ಆಮಿಷವನ್ನು ಒಡ್ಲಾಯಿತು, ನನಗೆ ಕೊಲೆ ಬೆದರಿಕೆ ಅಥವಾ ನನ್ನನ್ನು ಆಮೇಲೆ ಹಲ್ಲೆ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಸುಳ್ಳು ಜಾಗವನ್ನು ತೋರಿಸಿ ಅಲ್ಲೇ ಹೆಣ ಇದೆ ಅಥವಾ ಮೂಳೆಗಳಿದೆ ಅಲ್ಲೇ ಅಗೀರಿ ಅಂತೇಳಿ ಎಲ್ಲವನ್ನು ಸೂಚನೆ ಕೊಡುವಂಥ ಒಂದು ನಿರ್ದೇಶನವನ್ನು ಕೊಟ್ಟಂತವ್ರು ಯಾರು, ಪ್ರಮುಖವಾಗಿ ಷಡ್ಯಂತ್ರ ಮಾಡಿದಂಥವ್ರು ಯಾರು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ 2025ರ ಡಿಸೆಂಬರ್ನಲ್ಲಿ ನಾನು ದೂರನ್ನ ಕೊಟ್ಟಿದ್ದೀನಿ. ಎಲ್ಲ ಅಂಶಗಳನ್ನು ಕೂಡ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದೀನಿ. ಆದರೂ ಕೂಡ ಅವರ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡದೆ ನನ್ನೊಬ್ಬನನ್ನು ಮಾತ್ರ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ನ್ಯಾಯಯುತ ಫೇರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ SITಗೆ ಸೂಚನೆ ಕೊಡಬೇಕು ಮತ್ತು ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಪ್ರಮುಖ ಅಂಶವನ್ನು ಇಟ್ಕೊಂಡಿರುವಂಥದ್ದು. ಅದರಲ್ಲಿ ಒಂದು ಹೊಸದಾಗಿ ಒಂದಷ್ಟು ಅಂಶಗಳನ್ನು ಬೆಳಗ್ಗೆ ಬರ್ತಾ ಹೋಗಿದೆ. ಅದರಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಭಾಗಿಯ ವಿಚಾರದಲ್ಲಿ ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಬಹುಭಾಷಾ ನಟ ಪ್ರಕಾಶ್ ರಾಜು ಒಮ್ಮೆ ಗಿರೀಶ್ ಮಟ್ಟಣ್ಣವರ ಫೋನಿಗೆ ಫೋನ್ ಮಾಡಿ, ಅಂದ್ರೆ ಗಿರೀಶ್ ಮಟ್ಟಣ್ಣವರು ಪ್ರಕಾಶ್ ರಾಜ್ಗೆ ಫೋನ್ ಅನ್ನು ಮಾಡಿ ಆ ಫೋನ್ ಅನ್ನ ಚಿನ್ನಯ್ಯನಿಗೆ ಕೊಡ್ತಾರೆ. ಚಿನ್ನಯ್ಯನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಹೇಳುವಂತದ್ದೇನೆಂದ್ರೆ ಚಿನ್ನಯ್ಯನಿಗೆ ಅಲ್ಲಿ ಹೇಳುವಂತದ್ದೇನೆಂದ್ರೆ ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ಏನು ಹೇಳ್ತಾರೆ ಅದನ್ನ ಹೇಳಿದ್ದನ್ನ ಯಥಾವತ್ತಾಗಿ ಅಧಿಕಾರಿಗಳ ಮುಂದೆ ಅಂದ್ರೆ ಅಥಾರಿಟಿಗಳ ಮುಂದೆ ಹೇಳಬೇಕು ಅನ್ನುವಂಥದ್ದು. 29ನೇ ತಾರೀಕು ನಾನು ಬರ್ತೇನೆ, ನಿನ್ನ ಅಪ್ಪಿಕೊಳ್ತೇನೆ ಅಂದ್ರೆ ನಿನ್ನನ್ನು ಅಪ್ರಿಷಿಯೇಟ್ ಮಾಡ್ತೇನೆ ಅನ್ನುವಂಥದ್ದನ್ನ ಪ್ರಕಾಶ್ ರಾಜ್ ಹೇಳಿದ್ರು ಅನ್ನುವಂಥದ್ದು. ಅಂದ್ರೆ ಇದನ್ನ ನೋಡ್ತಾ ಹೋದ್ರೆ ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ಆಗಲಿ ಅಥವಾ ಗಿರೀಶ್ ಮಟ್ಟಣ್ಣವರು ಹೇಳಿಕೊಟ್ಟಂತೆ ಚಿನ್ನಯ್ಯ ನೀನು ಹೇಳಬೇಕು ಅಂತೇಳಿ ಚಿನ್ನಯ್ಯಗೆ ಪ್ರಕಾಶ್ ರಾಜ್ ಹೇಳಿದ್ರು. ಅಂದ್ರೆ ಈ ಬುರ್ಡೈ ಗ್ಯಾಂಗ್ನ ಈ ಷಡ್ಯಂತ್ರದ ಗ್ಯಾಂಗ್ನ ಭಾಗವಾಗಿದ್ರ ಪ್ರಕಾಶ್ ರಾಜ್ ಅನ್ನುವಂಥ ಪ್ರಮುಖವಾದಂಥ ಪ್ರಶ್ನೆ ಇಲ್ಲಿ ಹುಟ್ಟುವಂತಹದ್ದು ಭವನ. ಅಂದ್ರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ, ಈ ಒಂದು ಬುರ್ಡೆ ಗ್ಯಾಂಗ್ ಏನಿತ್ತು ಷಡ್ಯಂತ್ರ ಮಾಡಿದಂಥ ಗ್ಯಾಂಗು ಈ ಧರ್ಮಸ್ಥಳದ ವಿರುದ್ಧ ಒಂದು ಕೆಟ್ಟ ಹೆಸರನ್ನು ತರಬೇಕು ಅಥವಾ ಅವರನ್ನ ಯಾವುದೋ ಒಂದು ಕ್ರೈಮ್ನಲ್ಲಿ ಅವ್ರನ್ನ ಸಿಕ್ಕಿ ಹಾಕ್ಸ್ಬೇಕು, ಅವ್ರನ್ನ ಎಲ್ಲೋ ಜೈಲಿಗೆ ಕಳಿಸ್ಬೇಕು ಅಥವಾ ಅವರ ಮುಖಕ್ಕೆ ಮಸಿ ಬಳಿಬೇಕು ಅನ್ನೋ ನಿಟ್ಟಿನಲ್ಲಿ ಆ ಎಲ್ಲ ಷಡ್ಯಂತ್ರಕ್ಕೆ ಸುಮಾರು 200 ಕೋಟಿಯ ಬಜೆಟ್ ಇವ್ರದ್ದಾಗಿತ್ತು ಅನ್ನುವಂಥದ್ದು. ಅಂದ್ರೆ ಅದನ್ನ ಯಾರಿಲಿಂದ ತರ್ತಾ ಇದ್ರು, ಯಾರು ಕೊಟ್ಟರು ಅನ್ನುವಂಥದ್ದು ಇನ್ವೆಸ್ಟಿಗೇಟ್ ಆಗಬೇಕಾಗಿರುವಂಥದ್ದು. ಆದರೆ ಚಿನ್ನಯ್ಯ ಹೇಳುವಂಥದ್ದು ಇವರ ಒಟ್ಟು ಬಜೆಟ್ 200 ಕೋಟಿ, ಅದರಲ್ಲಿ ನನಗೆ 50 ಲಕ್ಷವನ್ನು ಕೊಡ್ತೇನೆ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮಾರೂಡಿ ಹೇಳಿದ್ರು. ಅಂದ್ರೆ ಅವರು ಹೇಳಿದ್ದನ್ನೆಲ್ಲವನ್ನೂ ಕೇಳಿ ಅವ್ರು ಹೇಳಿದ ರೀತಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟು ಜಾಗವನ್ನು ತೋರಿಸಿ ಎಲ್ಲವನ್ನೂ ಅವರ ಕೀ ಕೊಟ್ಟಂತ ಗೊಂಬೆಯ ರೀತಿ ನಾನು ನಟಿಸಿದ್ದೆ, ಅದರಲ್ಲಿ ನನಗೆ 50 ಲಕ್ಷ ಕೊಡ್ತೇನೆ ಅಂತೇಳಿ ಅವ್ರು ಒಪ್ಪಿದ್ರು ಅನ್ನುವಂಥದ್ದು. ಯಾವಾಗ 200 ಕೋಟಿ ರೂಪಾಯಿ ಷಡ್ಯಂತ್ರ, ಒಂದಲ್ಲ ಎರಡಲ್ಲ 200 ಕೋಟಿ ರೂಪಾಯಿ ಷಡ್ಯಂತ್ರ, ಚಿನ್ನಯ್ಯಗೆ 50 ಲಕ್ಷ ರೂಪಾಯಿ ಪ್ರಕಾಶ್ ರಾಜ್ ಫೋನ್ ಮಾಡಿ ಮಾತಾಡಿದ್ರು, ನನಗೆ ಅಪ್ಕೋತೀನಿ ನಿನಗೆ ನನ್ನ ಬರ್ತ್ಡೇ ದಿನ ಅಂತೆಲ್ಲ ಹೇಳಿದ್ರು. ವಾಟ್ಸ್ ಗೋಯಿಂಗ್ ಆನ್? ಅಂದ್ರೆ ಏನಿದು, ಎಲ್ಲಿಂದ ಅಷ್ಟು ದೊಡ್ಡ ಮೊತ್ತದ ದುಡ್ಡು? ಆಮೇಲೆ ಒಬ್ಬರ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ, ಅವರು ಕೂಡ ದುಡ್ಡು ಸಂದಾಯ ಮಾಡಿದ್ರು ಅಂತ. ಏನಾಗಿದೆ ಆಕ್ಚುಲಿ ಈ ವಿಷಯದಲ್ಲಿ? ಅಂಡ್ ಇವ್ರು ಹೇಳ್ತಾ ಇರೋದಕ್ಕೆಲ್ಲ ಪ್ರೂಫ್ ಏನಾದ್ರೂ ಇದೆಯಾ ಅವ್ರ ಹತ್ರ? ಭಾವನ, ಅಂದರೆ ಇಲ್ಲಿ ಚಿನ್ನಯ್ಯ ಹೆಸರು ಉಲ್ಲೇಖ ಮಾಡುವಂಥದ್ದು ಚಿತ್ರದುರ್ಗ ಮೂಲದ ರಮಾ ನಾಗರಾಜ್ ಅವರು ದುಡ್ಡು ಕೊಟ್ಟಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಆಗಾಗ್ಗೆ ಚಿನ್ನಯ್ಯನ ಹೆಂಡತಿಯ ಒಂದು ಬ್ಯಾಂಕ್ ಅಕೌಂಟಿಗೆ ಮತ್ತು ಅವರ ಫೋನ್ಪೇಗೆ ಹಲವು ಬಾರಿ ಹಣವನ್ನು 500 ರೂಪಾಯಿ, 1000 ರೂಪಾಯಿ, 5000, 10,000 ಹೀಗೆ ಹಲವು ಬಾರಿ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಮತ್ತು ಆ ಸಾಕ್ಷ್ಯಗಳನ್ನು ಕೂಡ ಚಿನ್ನಯ್ಯ ತನಿಖಾ ಸಂದರ್ಭದಲ್ಲಿ SITಗೆ ಕೊಟ್ಟಿರುವಂಥದ್ದು SITಯ ತನಿಖಾ ಭಾಗ ಆಗಿದೆ. ಇಲ್ಲಿ ಹುಡ್ತಾ ಇರುವಂಥ ಇವತ್ತು ಹೈಕೋರ್ಟ್ ಮುಂದೆ ಬಂದಂಥ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂಥ ಹೊಸ ಅಂಶ ಅಂದರೆ 200 ಕೋಟಿ ರೂಪಾಯಿ ಬಜೆಟ್ ಅನ್ನ ಇವರು ಎಲ್ಲಿಂದ ಹೊಂದಿಸಿದ್ರು? ಅಷ್ಟು ಹಣವನ್ನು ಇಟ್ಟುಕೊಂಡು ಅಷ್ಟು ದೊಡ್ಡ ಮಟ್ಟದ ಷಡ್ಯಂತ್ರವನ್ನು ಮಾಡುವ ಮೂಲಕ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಮತ್ತೆ ಆ ಸಂಸ್ಥೆ ಅಥವಾ ಆ ಒಂದು ದೇವಸ್ಥಾನದ ವಿರುದ್ಧ ಈ ರೀತಿಯಾದಂತಹ ಒಂದಿಷ್ಟು ಕಳಂಕ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು. ಅದರ ಹಿಂದೆ ಯಾರ್ಯಾರಿದ್ರು, ಹಣ ಕೊಟ್ಟಂತವ್ರು ಯಾರು, ಅವ್ರ ಉದ್ದೇಶಗಳೇನು, ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನೇರಿ
SIT ಮಾಡಿಸುವುದರ ಜೊತೆಗೆ ಕೇರಳ ಮೂಲದ ಮಹಿಳೆಯರು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ, ಅವರ ಮೇಲೆ ದೌರ್ಜನ್ಯಗಳಾಗಿದೆ, ಅವರ ಮೇಲೆ ಕೊಲೆ ಅತ್ಯಾಚಾರಗಳಾಗಿದೆ ಅನ್ನುವಂಥ ವಿಚಾರವನ್ನ ಕೇರಳದಲ್ಲಿಯೂ ಕೂಡ ಈ ವಿಷಯವನ್ನ ಹೆಚ್ಚು ಪ್ರಸಾರ ಮಾಡಿ ಅಥವಾ ಅಲ್ಲಿ ಹೆಚ್ಚು ಒಂದಿಷ್ಟು ವಿಷಯವನ್ನ ಬೆಳಕಿಗೆ ತರುವ ಮೂಲಕ ಕೇರಳ ಸರ್ಕಾರವೂ ಕೂಡ ಒಂದು SIT ರಚನೆ ಮಾಡಬೇಕು, ಅಷ್ಟರ ಮಟ್ಟಿಗೆ ಒತ್ತಡಗಳನ್ನ ಹಾಕಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ನಡೆದಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಯಾವಾಗ ತನಿಖಾ ಹಂತದಲ್ಲಿ ಪೊಲೀಸರು ತನಿಖೆ ಮಾಡೋ ಸಂದರ್ಭದಲ್ಲಿ ಈತ ಕೊಟ್ಟಂತ ಹೇಳಿಕೆಗೂ ಅಲ್ಲಿ ಮೂಳೆಗಳಾಗಲಿ ಈತ ಯಾವುದೇ ಅಂದರೆ ಅಂಶಗಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ಇದು ಇನ್ವೆಸ್ಟಿಗೇಷನ್ ರಿವರ್ಸ್ ಆಗಿ ಹೋದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಎಲ್ಲವನ್ನೂ ಒಪ್ಕೊಳ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಎಲ್ಲವೂ ಸತ್ಯವನ್ನು ಕಕ್ಕಿದಂಥ ಸಂದರ್ಭದಲ್ಲಿ ಅಲ್ಲಿ ಹೇಳುವಂಥದ್ದು ಅಂದರೆ ಕೊನೆಗೆ ಹೇಳ್ತಾನೆ ಚಿನ್ನಯ್ಯ, ನಾನು ಧರ್ಮಸ್ಥಳದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಆ ಮಸಲತ್ತಿನ ಭಾಗ ಆಗಲಿಕ್ಕೆ ಎಲ್ಲ ಒಂದು ಕಡೆ ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಯಾರ್ಯಾರು ಷಡ್ಯಂತ್ರವನ್ನು ಮಾಡಿದ್ರು, ನನಗೆ ಹೇಗೆ ಅವರು ಏನು ಅಂಶವನ್ನು ಒಡ್ಡಿ ಕರ್ಕೊಂಡು ಬಂದರು, ಎಷ್ಟರ ಮಟ್ಟಿಗೆ ನನಗೆ ಸೂಚನೆ ಕೊಡ್ತಾ ಇದ್ರು ಅಂದ್ರೆ ಅಲ್ಲಿ ಆರಂಭಿಕ ಹಂತದಲ್ಲಿ ಚಿನ್ನಯ್ಯ ಅಂದ್ರೆ ಆತ ತಪ್ಪು ಮಾಡಿದ ತಾವು ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಬಟಬಯಲಾಗುವವರೆಗೂ ಕೂಡ ಆತನಿಗೆ ಮಾಸ್ಕ್ ಹಾಕಿ ಆತನ ಇಡೀ ತಲೆಯನ್ನು ಮುಚ್ಚಿಕೊಂಡು ಕರ್ಕೊಂಡು ಬರ್ತಾ ಇದ್ರು. ಆ ಒಂದು ಬಟ್ಟೆಯ ಒಳಗೆ ಆ ಮಾಸ್ಕಿನ ಒಳಗೆ ಆತನಿಗೆ ಒಂದು ಇಯರ್ ಫೋನ್ ಅನ್ನು ಹಾಕಿ ಅಂದ್ರೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟುಕೊಂಡು ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮುಂದೆ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಜಾಗವನ್ನು ತೋರಿಸುವಂಥದ್ದಾಗಲಿ ಅಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ಎಲ್ಲದಕ್ಕೂ ಕೂಡ ಎಲ್ಲೋ ಕೂತಂತವರು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಈತ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾನೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇಲ್ಲಿ ಚಿನ್ನಯ್ಯ ಹೇಳುವಂತ ಒಂದ್ ಲೈನ್ ಏನಂದ್ರೆ, ಇಡೀ ಷಡ್ಯಂತ್ರದ ಭಾಗದಲ್ಲಿ ನಾನು ಒಬ್ಬನೇ ಅಲ್ಲ, ನಾನು ಅವರ ನಾನು ಎಲ್ಲೋ ಇದ್ದವನ್ನ ಹೇಗೋ ಜೀವನ ಮಾಡ್ತಾ ಇದ್ದವನ್ನ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದವನ್ನ ಕರ್ಕೊಂಡು ಬಂದು ನನ್ನಿಂದ ಸುಳ್ಳು ಹೇಳಿಸಿ ನನ್ನನ್ನ ಸಿಗಾಕ್ಸಿದ್ರೆ ಹೊರತು ಇಷ್ಟೆಲ್ಲ ಮಾಡಿಸಿದವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ಕೂಡ ಪ್ರಮುಖವಾದ ಪ್ರಶ್ನೆ. ಹಾಗಾಗಿ ಇವತ್ತು ಹೈಕೋರ್ಟ್ ಮುಂದೆ ಏಕಸದಸ್ಯ ಪೀಠ ಸೂರಜ್ ಗೋವಿಂದರಾಜ್ ಅವರ ಪೀಠದ ಮುಂದೆ ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸರ್ಕಾರ ಮತ್ತೆ SITಗೆ ನೋಟಿಸ್ ಅನ್ನ ಜಾರಿ ಮಾಡಿ 29ನೇ ತಾರೀಕು ತನಿಖೆ ಎಲ್ಲಿ ಇದೆ, ಅಂತಿಮ ವರದಿಯನ್ನು ಯಾವಾಗ ಸಲ್ಲಿಸ್ತೀರಿ ಅನ್ನುವಂಥದ್ದನ್ನ ಹೇಳಬೇಕು ಮತ್ತೆ ಆಕ್ಷೇಪಣೆ ಸಲ್ಲಿಸಬೇಕು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಚಿನ್ನಯ್ಯನೇ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿರೋದು, ಆತರ ಕೊಟ್ಟಂತ ಹೇಳಿಕೆಗಳು, ಹೇಳುವಂತ ಮಾಹಿತಿಗಳು ಮತ್ತಷ್ಟು ಒಂದಿಷ್ಟು ಅಚ್ಚರಿಗಳನ್ನ ಮೂಡಿಸ್ತಾ ಇರುವಂತದ್ದು. ಭವನ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.